ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ಎಂತೆಲ್ಲ ಹಾಗೆ ಸ್ಪೆಷಲ್ ಡೇ. ಬನ್ನಿ ನಮ್ಮ ನ್ಯೂ ಹೋಮ್ಗೆ ನಾನು ತೋರಿಸ್ತೇನೆ. ಇದು ಬ್ಯಾಕ್ ಡೋರ್ ನಮ್ಮ ಮನೆಯದ್ದು. ನೋಡಿ ಹೀಗೆ. ನೆಕ್ಸ್ಟ್ ಇದು ಫ್ರಂಟ್ ಡೋರ್. ಇಲ್ಲೊಂದು ರೂಮ್, ಇಲ್ಲೊಂದು ರೂಮ್ ಉಂಟು. ಕನ್ಸ್ಟ್ರಕ್ಷನ್ ಆಗ್ತಾ ಉಂಟಷ್ಟೇ, ಇನ್ನೂ ಕೂಡ ಮುಗಿಯಿಲ್ಲ. ನೋಡಿ ಇಲ್ಲಿ ವ್ಯೂ ನೋಡಿ. ಚೆಂದ ಕಾಣ್ತದೆ ವ್ಯೂ ಎಲ್ಲ ಇಲ್ಲಿಂದ ನೋಡಿದರೆ. ಗಾಯ್ಸ್, ಈಗ ಸಮ್ಮರ್ ಸೀಸನ್ ಅಲ್ಲ, ಇನ್ನು ರೈನಿ ಸೀಸನ್ಗೆ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಳೆ ಬರ್ತದೆ. ಹಾಗೆ ನಮಗೆ ಸೈಡ್ ಡಿಶ್ ಆಗಿ ಊಟ ಮಾಡಲಿಕ್ಕೆ ಬೇಕಾದ ಸೈಡ್ ಡಿಶ್ ಉಂಟಲ್ಲ, ಅದು ನಾವು ಮನೇಲೇ ಮಾಡ್ತೇವೆ. ಅಂತೇಳಿದರೆ ಯಾವುದೆಲ್ಲ ಅಂತೇಳಿದರೆ ಹಪ್ಪಳ, ಸೆಂಡಿಗೆ, ಹೀಗೆಲ್ಲ ಮುರುಕು ಐಟಮ್ಸ್ ಉಂಟಲ್ಲ. ನಮ್ಮದೇ ಇದು ಸಮ್ಮರ್ ಸೀಸನ್, ಈಗ ಮಾಡಿದರೆ ಆಯಿತು, ಮತ್ತು ರೈನಿ ಸೀಸನಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಆಗ್ತದೆ. ಹಾಗೆ ನಾವು ಹಪ್ಪಳ ಮಾಡಿದ್ದೇವೆ, ಗೆಣಸಿದ್ದು. ನನಗೆ ತೋರಿಸ್ತೇನೆ ಮಾಡಿದ್ದೆಲ್ಲ ಹೇಗೆ ಅಂತ. ಅಂದರೆ ಈಗ ಸಮ್ಮರ್ ಸೀಸನ್ ಬಿಸಿಲಿಗೆ ಒಣಗಲಿಕ್ಕೆಲ್ಲ ಇರ್ತೇವಲ್ಲ, ಹಾಗೆ ಅದು ಈಸಿ ಆಗ್ತದೆ ನಮಗೆ. ನೆಕ್ಸ್ಟ್ ಸಸಿ ಎಲ್ಲ ನಟ್ಟಿದ್ದೇವೆ, ಅಂದರೆ ವೆಜಿಟೇಬಲ್ಸ್ ಇದ್ದು. ಹಾಗೆ ನಮಗೆ ತುಂಬ ವೆಜಿಟೇಬಲ್ ಸಿಕ್ಕಿದೆ. ನಾನು ಶಾರ್ಟ್ಸಲ್ಲೆಲ್ಲ ಅಪ್ಡೇಟ್ ಕೊಡ್ತೇನೆ ಎಂತೆಲ್ಲ ನಾವು ವೆಜಿಟೇಬಲ್ ಗಿಡ ಎಲ್ಲ ನಟ್ಟಿದ್ದೇವೆ ಅಂತ ಹೇಳಿ. ಹಾಗೆ ಗೆಣಸು ಕೂಡ ಇತ್ತು ನಮಗೆ ತುಂಬ, ಈ ಸಲ ತುಂಬ ಸಿಕ್ಕಿದೆ ಗೆಣಸು. ಹಾಗೆ ನಾವು ಹಪ್ಪಳ ಎಲ್ಲ ಮಾಡಿದ್ದೇವೆ, ನಾನು ನಿಮಗೆ ತೋರಿಸ್ತೇನೆ. ಅದರಲ್ಲಿ ಸಹ ವೆರೈಟಿ ಅಂಥದ್ದು ಒಂದು ಗೆಣಸಲ್ಲಿ ಮಾಡಿದ್ದೇವೆ. ಅದು ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಆಲ್ಮೋಸ್ಟ್ ಲೋಕಲ್ನವರಿಗೆ ಮಾತ್ರ ಗೊತ್ತಿರ್ಬೋದು. ಹಾಗೆ ಎಂತ ಅಂತ ತೋರಿಸ್ತೇನೆ. ಇಲ್ಲಿ ಈಗ ಮೇಲೆ ಉಂಟು, ಅಂದರೆ ನಾವು ಬಿಸಿಲಿಗೆ ಒಣಗಲಿಕ್ಕೆ ಹಾಕಿದ್ದೇನೆ. ಹಾಗೆ ಹೋಗೋಣ ಈಗ ಮೇಲೆ. ನೋಡಿಲಿ, ಓ ಅಲ್ಲಿ ಉಂಟು ಹೊಳಿ, ಡ್ರಮ್ಮಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಡ್ರಮ್ಮಲ್ಲಿ ಮಳೆ ಬರ್ತದೆ ಅಂತೇಳಿ ಮುಚ್ಚಿಟ್ಟಿದ್ದೇವೆ. ಇದು ಮೆಣಸು, ನೋಡಿಲಿ ಮೆಣಸು. ಇಲ್ಲಿ ಇದು ಗೆಣಸಿಂದ ಮಾಡಿದ್ದು. ಇದೊಂದು ಇನ್ನೆರಡು ದಿನ ಬಿಸಿಲಿಗೆ ಹಾಕಿದರೆ ಆಯಿತು. ತಿನ್ನಲಿಕ್ಕೆ ಒಳ್ಳೆದಾಗ್ತದೆ, ಸೂಪರ್ ಆಗ್ತದೆ, ಟೇಸ್ಟಿಯಾಗಿ. ಇದನ್ನು ನಾವು ಕಡಲೆ ಮತ್ತು ಕಡಲೆಯಲ್ಲಿ ಫ್ರೈ ಮಾಡಿ ತಿಂದರೆ ಸೂಪರ್ ಆಗ್ತದೆ. ನೋಡಿ, ನನಗೆ ಇಷ್ಟ ಇದು. ಚಿಕ್ಕಿರುವಾಗೆಲ್ಲ ತಿಂತಿದ್ವಿ. ನೋಡಿ, ತುಂಬ ಟೇಸ್ಟ್ ಆಗ್ತದೆ. ನನಗೆ ತುಂಬ 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 ಇಷ್ಟ ಇದು. ಇದನ್ನು ನಾನು ಹೇಗೆ ಮಾಡೋದು ಅಂತ ಹೇಳ್ತೇನೆ, ಶಾರ್ಟ್ಸಲ್ಲೆಲ್ಲ ಹೇಳ್ತೇನೆ, ಹಾಕ್ತೇನೆ ನನ್ನದು. ಇಷ್ಟೇ, ಇದನ್ನು ಬಿಸಿಲಲ್ಲಿ ಇಡಬೇಕು, ಒಂದು 2 ದಿನ ಸಾಕಿನ ಬಿಸಿಲು ಇಟ್ಟರೆ. ಮತ್ತು ನೋಡಿ, ಇದು ಕೂಡ ಇದು ಮೆಣಸು ಇಲ್ಲೇ ಆದದ್ದು. ಇದು ಕೂಡ ಉಪ್ಪಲ್ಲಿ ಹಾಕಿ ಈಗ ಬಿಸಿಲಿಗೆ ಇಟ್ಟಿದ್ದೇವೆ. ಇದು ಕೂಡ ಇನ್ನು ಸೈಡ್ ಡಿಶ್ ಆಗಿ ತಿನ್ನಿಗೆ ಹಾಕೋದು ಊಟದಲ್ಲಿ ಫ್ರೈ ಮಾಡಿಕೊಂಡು, ಸೂಪರ್ ಆಗ್ತದೆ. ಹೇಗಾದ್ರೆ ಈಗ ತೋರಿಸ್ಲಿಕ್ಕೆ ಅಂತೇಳಿ ಮಹಡಿ ಮೇಲೆ ಬಂದೆ. ಹೇಗಾದ್ರೂ ಇನ್ನು ಬಿಸಿಲಿಗೆ ಹಾಕಿ ಹೋಗುವಲ್ಲ, ಇಷ್ಟೇ ಕೆಲಸ. ನೋಡಿ, ಗೋಣಿ ಮೇಲೆ ಒಂದು ಗೋಣಿ ಹಾಕಿ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ಕೆಲಸ ಇಸ್ ಡನ್. ಹೋಗುವ ನಾವೀಗ. ಇಷ್ಟು ಮಾವಿನ ಹಣ್ಣು ಸಿಕ್ತು ನನಗೆ ಇವತ್ತು. ಬನ್ನಿ ಈಗ ನಾವು ಮನೆ ಒಳಗಡೆ ಹೋಗುವ. ಗಾಯ್ಸ್, ಇದು 2 ಟೈಪ್ಸ್ ಆಫ್ ಗೆಣಸು. ನಾವು ಇದಕ್ಕೆ ಕೆರೆಂಗ್ ಅಂತ ಹೇಳ್ತೇವೆ ತುಳುವಲ್ಲಿ. ಇದು ಪಿಂಕ್ ಕಲರ್, ಇದು ಪಿಂಕ್ ಕಲರ್, ಇದು ವೈಟ್ ಕಲರ್. ನೋಡಿ, 2 ಟೈಪ್ಸ್ ಆಫ್ ಗೆಣಸು. ಇದೆಲ್ಲ ನಮ್ಮ ಗಿಡದಿಂದ ಸಿಕ್ಕಿದ್ದು ನಮಗೆ. ನೆಕ್ಸ್ಟ್ ನಾನು ಇದರಲ್ಲಿ ಹಪ್ಪಳ ಎಲ್ಲ ಅದನ್ನು ತೋರಿಸಿದ್ನಲ್ಲ, ಈಗ ಇದಕ್ಕೆ ಮುಂಚೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ.
ಇದೆರಡು ಮಿಕ್ಸ್ ಮಾಡಿಯೇ ನಾವು ಹಪ್ಪಳ ಮಾಡಿದ್ದು. ಮತ್ತು ಅಲ್ಲೊಂದು ತೋರಿಸಿದ್ದಲ್ಲ ಆಗ, ಇದಕ್ಕೆ ಮುಂಚೆ ವೀಡಿಯೋದಲ್ಲಿ ತೋರಿಸಿದ್ದೆ, ಅದನ್ನೆಲ್ಲ ಇದನ್ನೇ ಮಾಡಿದ್ದು ನಾನು. ಅದ್ರಲ್ಲಿ ತೋರಿಸ್ತೇನೆ, ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೇನೆ, ನೋಡಿ ಹೇಗೆ ಮಾಡೋದು ಅಂತ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಗೆಣಸಿನ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬನ್ನಿ, ಈಗ ಕಾಫಿ ಕುಡಿದು ನೆಕ್ಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ, ಆಯಿತಾ? ಬಾಯ್. ಕಾಫಿ ಕುಡಿದು ಬಂದೆ, ಇನ್ನು ದನಕ್ಕೆ ಹಿಂಡಿ ಹಾಕುವ. ನೋಡಿ ಹಾಕಿದೆ, ನೋಡಿ ಇಲ್ಲೆಲ್ಲ, ಅಲ್ಲಿ ಇಲ್ಲಿ ಇದಕ್ಕೆಲ್ಲ ಉಂಟು ಹಾಕಲಿಕ್ಕೆ. ಬನ್ನಿ ಈಗ ಹಾಕುವ. ನಾವೀಗ ಗೇರು ಬೀಜ ಹಾಕ್ಲಿಕ್ಕೆ ಹೋಗ್ತಿದ್ದೇವೆ. 9:30 ಇತ್ತು, ಈಗ ಹೋಗುವ. ನಾವು ಮತ್ತು ತಂಗಿ ನೋಡಿ ಇಲ್ಲಿ ಇದ್ದಾರೆ. ಬನ್ನಿ ಹೋಗ್ಬೋದು ಇವಾಗ ಗೇರು ಬೀಜ ಹಾಕ್ಲಿಕ್ಕೆ. ಗೇರು ಬೀಜ ತುಂಬ ಉಂಟು ಬಿದ್ದು. ನಾವೀಗ ಕೆಳಗಡೆಯಿಂದ ಮೇಲೆ ಹೆಕ್ಲಿಕ್ಕೆ ಬರೋದು. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೇವೆ ಹೆಕ್ಲಿಕ್ಕೆ. ನೋಡಿ ಮತ್ತೆ ಎಕ್ಕೋ ರಿಟರ್ನ್ ಬರುವಾಗ. ಅದು ನಾವು ಕೆಳಗಡೆಗೆ ಹೋಗಿ ಮತ್ತೆ ಮೇಲೆ ಬರುತ್ತೆ, ಮೇಲೆ ಸೈಡಿಗೆ. ನೋಡಿ ಇಲ್ಲಿ ಈಗ ಬಂದ್ವಿ ಹೆಕ್ಕುವ. ನೋಡಿ ಎಲ್ಲ ಉಂಟು ಮರದಲ್ಲೆಲ್ಲ, ಕೊಯ್ದು ಹೆಕ್ಕೋದು. ಬನ್ನಿ ನೋಡಿ, ಸ್ವಲ್ಪ ಎಕ್ಕಿ ಆಯ್ತೀನಿ, ಈ ಸೈಡ್ ಬಾಕಿ ಉಂಟು, ಅದನ್ನು ಮತ್ತೆ ಎಕ್ಕುವ ಅಂತೇಳಿ ಬಂದ್ವಿ. ಬಿಸಿಲಾಗ್ತದೆ ಹಾಗೆ ಹೋಗ್ತಾ ಇದ್ದೇವೆ ಮನೆಗೆ. ಹೋಗುವಾಗ ಹೇಗಿದ್ದೆ, ಬರೋ ಗೋಚಿತರಾಗಿದೆ. ಸೆಕೆ 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 ನೋಡಿ, ಇಷ್ಟೇ ಸಿಕ್ಕಿದ್ದು, ಇಷ್ಟು ಸಿಕ್ತು. ಹೋಗು ಮನೆಗೆ, ಮತ್ತೆ ಬರ್ತೇನೆ. ಇನ್ನು ಸ್ನಾನ ಮಾಡಿ ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು, ಮತ್ತೆ ಸಿಗುವ. ಇವತ್ತು ಊಟಕ್ಕಿಂತ ಸ್ಪೆಷಲ್ ಅಂತ ಹೇಳಿದರೆ ಗಂಜಿ ಊಟ, ಮಾವಿನ ಹಣ್ಣು ಮತ್ತು ಉಪ್ಪುಂಚಿ, ಇವತ್ತಿನ ಸ್ಪೆಷಲ್. ಇದೇ ಹೇಳಿದ್ದು ನಾನು ಮೊನ್ನೆ, ಮಾವಿನ ಹಣ್ಣು ಅಂತ ನಮ್ಮ ಮನೆಗೆ ಆಗ್ಬೋದು. ನೋಡಿ ಹೀಗಿರ್ತದೆ, ಅಷ್ಟು ಹುಳ ಇಲ್ಲ ಇದರಲ್ಲಿ, ನನಗಿಷ್ಟ. ಬನ್ನಿ ನಾವು ಈಗ ಊಟ ಮಾಡಿ ಸಿಗುವ. ಬಾಯ್. ನೋಡಿ ಅದು ಮಾವಿನ ಹಣ್ಣು ನನಗಿಷ್ಟ. ನನಗೆ ಇಷ್ಟ ಈ ಮಾವಿನ ಹಣ್ಣು. ನನಗೆ ಸಿಗ್ತಾನೆ ಈಗ 2 ಗಂಟೆ ಆಯಿತು, ದೇವಸ್ಥಾನದಿಂದ ಬರುವಾಗಲೇ ಲೇಟ್ ಆಯಿತು. ಹಾಗೆ ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಮಾಡಾಗಿ ಮತ್ತೆ ನಿಮಗೆ ನಾನು ಸಿಗ್ತೇನೆ, ಆಯಿತಾ? ಹಾಯ್, ಊಟ ಮಾಡಿ ಆಯಿತು ನನಗೆ. ಹಾಗೆ ನಾನು ಸ್ವಲ್ಪ ಐಸ್ ಕ್ರೀಮ್ ತಿಂತಾ ಇದ್ದೇನೆ, ಸೆಕೆ ಅಲ್ಲ ಹಾಗೆ. ಇನ್ನೂ ಸ್ವಲ್ಪ ಹೊತ್ತು ಮಾಡಾಗಿ ಮತ್ತೆ ನಾನು ನಿಮಗೆ 4 ಗಂಟೆಗೆ ಸಿಗ್ತೇನೆ. ಬಾಯ್. ಹಾಯ್ ಗಾಯ್ಸ್, ಇನ್ನು ಒಂದೇ ನೋಡಿ, ಈಗ 4 ಗಂಟೆ ಆಯಿತು. ಇನ್ನು ಕರುಗೆ ದನಕ್ಕೆಲ್ಲ ಹಿಂಡಿ ಹಾಕಲಿಕ್ಕೆ ಉಂಟು. ನೋಡಿ ಕಾಯ್ತಾ ಉಂಟು ನನಗೋಸ್ಕರ 2 ಕರು ಕೂಡ, ಎಲ್ಲೋ ಕಾಯ್ತಾ ಉಂಟು, 2 ಕರು ಅಂತಲ್ಲ. ನೋಡಿ ತೋರಿಸ್ತೇನೆ, ಒಳಗಡೆ ಉಂಟು ತುಂಬ. ನೋಡಿಲಿ ನೋಡಿಲಿ, ಇಲ್ಲಿ ಅಲ್ಲಿ 3, ಇಲ್ಲಿ 2 ಉಂಟು. ಪಾರ್ವತಿ ಮತ್ತು ಸೀತಾ, ಇದು ಪಂಚಮಿ. ವಿಜಯಡ ಬನ್ನಿ, ಫಸ್ಟ್ ನಾವೀಗ ದನಕ್ಕೆ ಹಿಂಡಿ ಹಾಕಿ ಬರುವ. ಅಲ್ಲಿ ಇಟ್ಟಿದ್ದೇನೆ 2, ನೋಡಿ ಹಾಕುವಲ್ಲ.
ಹಾಕು ಈಗ. ಫಸ್ಟ್ ಅಲ್ಲಿ ಹಾಕ್ತೇನೆ 2 ಸ್ಟೈ. ಫಸ್ಟ್ ಇದಕ್ಕೆ 2 ಹಾಕ್ತೇನೆ ಫಸ್ಟಿಗೆ ನಾನು, ಮತ್ತು ಇದಕ್ಕೆಲ್ಲ ಹಾಕುವ. ನಂದು ನಮ್ಮ ದನದ ಹಟ್ಟಿಗೆ ಒಂದು ನ್ಯೂ ಗೆಸ್ಟ್ ಬಂದಿದೆ. ಇಲ್ಲಿ ನೋಡಿ ಕಾಣ್ತದ, ಅಲ್ಲೇ ಹೋಲಿ ಕೊಕ್ಕರೆ, ಅದು ನ್ಯೂ ಗೆಸ್ಟ್. ಎಲ್ಲರದ್ದು ಫ್ರೆಂಡ್ ದನದೆಲ್ಲ. ನೋಡಿ ಇಲ್ಲಿ ಭಾಗ್ಯ ಫುಲ್ ಚಪ್ಪೆ ಅಲ್ಲ ಭಾಗ್ಯ, ಚಪ್ಪೆ ಮಮ್ಮ ಭಾಗ್ಯ. ಸ್ಟಾರ್ಟ್ ಆಯಿತು. ಎಂತದ ಇಲ್ಲಿ ಮೈಂಡ್ ವಾಯ್ಸ್ ಎಂತ ಅಂತ ಹೇಳಿದರೆ, ಅವರಿಗೆಲ್ಲದ ಹಾಕಿದ್ದೇನೆ ನಾನು ಹಿಂಡಿ, ನನಗೆ ಹಾಕಿಲ್ಲ ಅಂತಲ್ಲಿ ಕಾಯ್ತಾ ಉಂಟು. ಹಾಗೆ ಕೋಪ ನನ್ನ ಹತ್ರ. ನೋಡಿಲಿ ಅಲ್ಲ ಭಾಗ್ಯ, ನೋಡಿ ಅಲ್ವಾ? ಹೌದು ಅಲ್ಲ ಭಾಗ್ಯ? ಹಲೋ ಹಾಯ್ ಮಾಡು, ಕೋಪನ ಹಾಯ್ ಮಾಡು ಹಾಗೆ ಭಾಗ್ಯ, ಫುಲ್ ಕೋಪ ಭಾಗ್ಯ. ಔಟ್ಸೈಡ್ ಕೆಲಸ ಎಲ್ಲ ಮುಗಿಸಿ ಈಗ ನಾನು ಕಾಫಿ ಕುಡಿಲಿಕ್ಕೆ ಬಂದ ಒಳಗಡೆ. ಇವತ್ತು ಕಾಫಿಗೆ, ಸಂಜೆ ಈವ್ನಿಂಗ್ ಕಾಫಿಗೆ ಎಂತ ಸ್ಪೆಷಲ್ ಅಂತ ಹೇಳಿದರೆ, ಇಲ್ಲಿ ನಾನು ಅಮ್ಮ ಕಾಯಿಸಿದ ತುಪ್ಪದ ಬನ್ನಲೆಯಲ್ಲಿ ನಾನು ಇಡ್ಲಿ ಕಾಯಿಸಿದೆ. ಇದಿವತ್ತು ಈವ್ನಿಂಗ್ದು ಸ್ಪೆಷಲ್. ಈಗ ಅದು ಫ್ರೈ ಆಗ್ತಾ ಉಂಟು. ಇರಲಿ ಹೀಗೆ. ಮತ್ತೊಂದು ಸ್ಪೆಷಲ್ ಎಂತ ಅಂತ ಹೇಳಿದರೆ ಮಿಕ್ಸರ್. ನನಗೆ ಈ ಕಂಪನಿದು, ಅರಿತಾ ಕಂಪನಿದು ಮಿಕ್ಸರ್ ತುಂಬ ಇಷ್ಟ. ಮತ್ತು ನನಗೆ ಮಿಕ್ಸರ್ ಅಂದರೆ ಆಗೋದೇ ಇಲ್ಲ. ಈ ಕಂಪನಿದೊಂದು ಆಗ್ತದೆ, ತುಂಬ ಇಷ್ಟ. ಇದು ನನ್ನ ಫೇವ್ರೆಟ್ ಇಷ್ಟ. ಮಾರ್ ನಮಗೆ ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ? ಟಾಟಾ.